ಡಾಕ್ಟರ್ ರಾಜ್ಕುಮಾರ್ 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಬಾಂಡ್ ಹೀಗೆ ವಿಭಿನ್ನ ಸಿನಿಮಾಗಳಲ್ಲಿ ಅಣ್ಣವರು ಬಣ್ಣ ಹಚ್ಚಿದ್ರು. ರಾಜ್ಕುಮಾರ್ ನಟಿಸಬೇಕಿದ್ದ ಸಾಕಷ್ಟು ಸಿನಿಮಾಗಳು ಕಾರಣಾಂತರಗಳಿಂದ ನಿಂತು ಹೋಗಿದ್ವು. ಹೌದು, ಅಣ್ಣವರ ಕೆಲ ಚಿತ್ರಗಳು ಚಿತ್ರೀಕರಣ ಆರಂಭಿಸಿದ ಬಳಿಕ ನಿಂತಿರುವ ಉದಾಹರಣೆಗಳಿವೆ. ಅದೇ ರೀತಿ ರಾಜ್ಕುಮಾರ್ ಜೊತೆ ಜಯಲಲಿತಾ ನಾಯಕಿಯಾಗಿ ನಟಿಸಬೇಕಿದ್ದ ಚಿತ್ರಕ್ಕೆ ವಿಘ್ನ ಎದುರಾಗಿತ್ತು. 3 ದಿನಗಳ ಶೂಟಿಂಗ್ ಬಳಿಕ ಅನಿವಾರ್ಯವಾಗಿ ಚಿತ್ರವನ್ನ ಕೈ ಬಿಡಬೇಕಾಯಿತು. ಜಯಲಲಿತಾ ಈ ಚಿತ್ರದಲ್ಲಿ ಅಭಿನಯಿಸಬೇಕು ಅಂದ್ರೆ ಆಕೆ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ಅನ್ನುವ ಆಗ್ರಹ ವ್ಯಕ್ತವಾಗಿತ್ತು. ಚೆಲ್ಲಿದ ರಕ್ತ ಎಂಬ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಜಯಲಲಿತಾ ಒಟ್ಟಿಗೆ ಅಭಿನಯಿಸಬೇಕಾಗಿತ್ತು. ಸಿದ್ದಲಿಂಗಯ್ಯ ಚಿತ್ರವನ್ನ ನಿರ್ದೇಶನ ಮಾಡೋದು ಖಚಿತವಾಗಿತ್ತು. ಅದು ಸೈನಿಕನೊಬ್ಬನ ಕತೆ ಆಧರಿಸಿದ ಚಿತ್ರವಾಗಿತ್ತು. ಚಿತ್ರದಲ್ಲಿ ಅಣ್ಣವರು ಜಯಲಲಿತಾ ಒಟ್ಟಿಗೆ ನಟಿಸುತ್ತಾರೆ ಎನ್ನುವ ಸುದ್ದಿ ಪ್ರಕಟವಾದಾಗ ವಿರೋಧ ವ್ಯಕ್ತವಾಗಿತ್ತು. ಜಯಲಲಿತಾ ನಾನು ಕನ್ನಡತಿ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಕೆ ಕ್ಷಮೆ ಕೇಳಿದ್ರೆ ಮಾತ್ರ ಚಿತ್ರದಲ್ಲಿ ಅಭಿನಯಿಸಬೇಕು ಅಂತ ಕೆಲವರು ಆಗ್ರಹಿಸಿದ್ರು. ಅಣ್ಣವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹಾಲು ಜೇನು ರಾಮ್ಕುಮಾರ್ ಈ ವಿಚಾರವನ್ನ ಸಂದರ್ಶನವೊಂದರಲ್ಲಿ ವಿವರಿಸಿದ್ರು. ಜಯಲಲಿತಾ ಕ್ಷಮೆ ಕೇಳಲು ಒಪ್ಪದೇ ಇದ್ದಾಗ ಸಿನಿಮಾ ನಿಂತೋಯ್ತು. ಬಳಿಕ ಆಕೆಯನ್ನ ಸಿನಿಮಾ ತಂಡ ಒಪ್ಪಿಸ್ತು. ಆದ್ರೆ ನಿರ್ದೇಶನದ ಜವಾಬ್ದಾರಿ YRS ಸ್ವಾಮಿ ಹೆಗಲೇರ್ತು. ಚೆಲ್ಲಿದ ರಕ್ತ ಚಿತ್ರದ ಕಥೆಯನ್ನ ಕೊಂಚ ಬದಲಾಯಿಸೋಣ, ಪೈಲಟ್ ಅಂತ ಹೆಸರಿಡಲು ಎಲ್ಲರನ್ನ ಒಪ್ಪಿಸಿದ್ರು. ರಾಜ್ಕುಮಾರ್ ತಂದೆ ಪಾತ್ರದಲ್ಲಿ ಶಕ್ತಿ ಪ್ರಸಾದ್, ತಾಯಿ ಪಾತ್ರದಲ್ಲಿ ಪಂಡರಿಬಾಯಿ ನಟಿಸಬೇಕಿತ್ತು. ಅಭಿಮಾನ್ ಸ್ಟುಡಿಯೋದಲ್ಲಿ 3 ದಿನಗಳ ಕಾಲ ಚಿತ್ರೀಕರಣ ಕೂಡ ನಡೆಯಿತು. ಮೊದಲ ದಿನ ರಾಜ್ಕುಮಾರ್, ಶಕ್ತಿ ಪ್ರಸಾದ್ ಹಾಗೂ ಪಂಡರಿಬಾಯಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. 3 ದಿನಗಳ ಕಾಲ ಒಂದಷ್ಟು ದೃಶ್ಯಗಳನ್ನ ಸೆರೆ ಹಿಡಿಯಲಾಯಿತು. 4ನೇ ದಿನ ಜಯಲಲಿತಾ ಚಿತ್ರೀಕರಣಕ್ಕೆ ಬರಬೇಕಾಯಿತು. ಆಕೆ ಕಾಲ್ ಶೀಟ್ ಕೊಟ್ಟಿದ್ರು, ಆದ್ರೆ ಬರಲಿಲ್ಲ. 5-6 ದಿನ ಕಾದ್ರೂ ಪ್ರಯೋಜನ ಆಗಿರಲಿಲ್ಲ. ಟ್ರಂಕ್ ಕಾಲ್ ಮೂಲಕ ಆಕೆಯನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಜಯಲಲಿತಾ ಕ್ಷಮೆ ಕೇಳಲು ಇಷ್ಟವಿಲ್ಲದೆ ಶೂಟಿಂಗ್ಗೆ ಬರಲಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು. ಜನರನ್ನ ಎದುರು ಹಾಕೊಂಡು ಸಿನಿಮಾ ಮಾಡೋದು ಬೇಡ ಅಂತ ಅಣ್ಣವರು ಹೇಳಿದ್ರು. ಹಾಗಾಗಿ ಪೈಲಟ್ ಸಿನಿಮಾ ನಿಂತಿತ್ತು ಅಂತ ರಾಮ್ಕುಮಾರ್ ತಿಳಿಸಿದ್ರು. ಪೈಲಟ್ ಸಿನಿಮಾ ನಿಂತ ಬಳಿಕ YRS ಸ್ವಾಮಿ ನಿರ್ದೇಶನದ ಬಿಡುಗಡೆ ಚಿತ್ರದಲ್ಲಿ ಅಣ್ಣವರು ಅಭಿನಯಿಸಿದ್ರು. 70ರ ದಶಕದ ಆರಂಭದಲ್ಲೇ ಪೈಲಟ್ ಸಿನಿಮಾ ತೆರೆಗೆ ಬರಬೇಕಿತ್ತು. ಕರ್ನಾಟಕದ ಮೇಲುಕೋಟೆಯಲ್ಲಿ ತಮಿಳು ಅಯ್ಯಂಗರ್ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಜಯಲಲಿತಾ ಬಳಿಕ ಮದ್ರಾಸ್ಗೆ ಹೋಗಿ ನೆಲೆಸಿದ್ರು. ಕನ್ನಡದ ಶ್ರೀಶೈಲ ಮಹಾತ್ಮೆ ಚಿತ್ರದಲ್ಲಿ ಆಕೆ ಬಾಲ ನಟಿಯಾಗಿ ಮೊದಲು ಅಭಿನಯಿಸಿದ್ರು. ಚಿನ್ನದ ಗೊಂಬೆ, ನನ್ನ ಕರ್ತವ್ಯ, ಬದುಕುವ ದಾರಿ ಕನ್ನಡ ಚಿತ್ರಗಳಲ್ಲಿ ಮಾತ್ರ ಜಯಲಲಿತಾ ಅಭಿನಯಿಸಿದ್ರು. ಬಳಿಕ ಚಂದನವನದಿಂದ ದೂರವಾಗ್ಬಿಟ್ರು. ಅಲ್ಲಿಂದ ಮುಂದೆ ಯಾವುದೇ ಕನ್ನಡ ಚಿತ್ರದಲ್ಲಿ ಆಕೆ ನಟಿಸಲಿಲ್ಲ. ತಮಿಳು ಸಿನಿಮಾಗಳಲ್ಲಿ ನಟಿಸಿ ನೇಮು ಫೇಮು ಗಳಿಸಿದ್ರು. ಮುಂದೆ ರಾಜಕೀಯ ರಂಗಕ್ಕೂ ಧುಮುಕಿ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ರು. ತಮಿಳರ ಪಾಲಿನ ಅಮ್ಮ ಅಂತೇಳಿ ಖ್ಯಾತರಾಗಿದ್ರು.